ಲೋಕಸಭೆಗೂ ಸಿದ್ಧವಾಯಿತು ದೋಸ್ತಿಗಳ ಮೈತ್ರಿ ಸೂತ್ರ. ರಾಜ್ಯ ಸರ್ಕಾರ ರಚನೆ ಮಾದರಿಯಲ್ಲೇ ಸೀಟುಗಳ ಹಂಚಿಕೆ ಮಾಡೋದಕ್ಕೆ ಈಗ ಪ್ಲಾನ್ ಮಾಡಲಾಗಿದ್ದು, ಮೂರನೇ ಒಂದು ಭಾಗ ಸೂತ್ರಕ್ಕೆ ದೇವೇಗೌಡರು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಜೊತೆಗೆ ಸರ್ಕಾರ ಮಾಡಿದಾಗ ಸಮಸಮವಾಗಿ ಹಂಚಿಕೆ ಮಾಡಲಾಗಿದ್ದು, ಕಾಂಗ್ರೆಸ್ ಯಾವುದೇ ಷರತ್ತು ಇಲ್ಲ ಅಂತ ಹೇಳಿದ್ರು ಅಂತ ಎಚ್.ಡಿ. ದೇವೇಗೌಡರು ಹೇಳಿದ್ದು, ನವದೆಹಲಿಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂರನೇ ಒಂದು ಭಾಗ ಸಚಿವ ಸ್ಥಾನವನ್ನ ಹಂಚಿಕೊಂಡ್ರು ಲೋಕಸಭೆ ಚುನಾವಣೆಗೆ ಅದೇ ಸೂತ್ರ ಅನ್ವಯ ಆಗ್ಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಇದೇ ತಿಂಗಳಲ್ಲಿ ಸೀಟು ಹಂಚಿಕೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದು, ನವದೆಹಲಿಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಈ ಮಾತನ್ನ ಹೇಳಿದ್ದಾರೆ. ಲೋಕಸಭೆಗೂ ಈಗ ದೋಸ್ತಿಗಳ ಮೈತ್ರಿ ಸೂತ್ರ ಸಿದ್ಧವಾಗಿದ್ದು, ಮೈತ್ರಿ ಆದ್ರೆ ಬಿಜೆಪಿನ ಎದುರಿಸೋದು ಸುಲಭ ಅನ್ನುವಂತಹ ಒಂದು ಅಂಶವನ್ನ ಈಗ ಜೆಡಿಎಸ್ ಸರಿಯಾಗಿ ಅರ್ಥ ಮಾಡಿಕೊಂಡಂತಿದೆ. ಹೀಗಾಗಿ ರಾಜ್ಯದಲ್ಲಿ ಅಳವಡಿಸಿಕೊಂಡಂತಹ ಸೂತ್ರವನ್ನೇ ಲೋಕಸಭೆ ಚುನಾವಣೆಗೂ ಕೂಡ ಅಳವಡಿಸಿಕೊಳ್ಳುವಂತಹ ಪ್ಲಾನ್ ಈಗ ದೇವೇಗೌಡರದ್ದಾಗಿದೆ. ರಾಜ್ಯ ಸರ್ಕಾರ ರಚನೆ ಮಾದರಿಯಲ್ಲೇ ಸೀಟುಗಳ ಹಂಚಿಕೆಯಲ್ಲಿ ಮೂರನೇ ಒಂದು ಭಾಗ ಸೂತ್ರಕ್ಕೆ ದೇವೇಗೌಡರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಯಾಕಂತಂದ್ರೆ ಬಿಜೆಪಿ ಜೊತೆಗೆ ಸರ್ಕಾರ ಮಾಡಿದಾಗ ಸರಿಸಮವಾಗಿ ಹಂಚಿಕೆ ಮಾಡಲಾಗಿತ್ತು. ಆದ್ರೆ ಕಾಂಗ್ರೆಸ್ ಜೊತೆಗೆ ಯಾವುದೇ ಈ ರೀತಿಯ ಒಪ್ಪಂದ ಇರಲಿಲ್ಲ. ಸಮಸಮವಾಗಿ ಹಂಚಿಕೆ ವಿಚಾರಕ್ಕೆ ಕಾಂಗ್ರೆಸ್ ಯಾವುದೇ ಷರತ್ತು ಇಲ್ಲ ಅಂತ ಹೇಳಿದ್ರು ಅಂತ ಎಚ್.ಡಿ. ದೇವೇಗೌಡರು ಹೇಳಿದ್ದು, ಇದೇ ಸೂತ್ರವನ್ನ ಲೋಕಸಭೆ ಚುನಾವಣೆಗೂ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಈಗ ಎಚ್.ಡಿ. ದೇವೇಗೌಡರು ಚಿಂತನೆ ನಡೆಸಿದ್ದಾರೆ. ಹಾಗೆ ಈ ಸಂಬಂಧ ಅವರು ಹೇಳಿಕೆಯನ್ನು ಕೂಡ ನವದೆಹಲಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಸಂಬಂಧ ಎಚ್.ಡಿ. ದೇವೇಗೌಡರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾವು 1/3 ಸೀಟನ್ನು ಪಾರ್ಲಿಮೆಂಟ್ಗೆ ಎಲ್ಲ 1/3 ಅವ್ರು 2/3 ತಗೊಳ್ತಾ ಇದ್ದಾರೆ, ನಮ್ಗೆ 1/3 ಕೊಡ್ತಾ ಇದ್ದಾರೆ. ಸರ್ಕಾರ ಒಂದು ನಿಮಿಷ ಇರಿಯಪ್ಪ, ಅವರೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲಿ ಯಾವುದೇ ಕಂಡೀಷನ್ ಇಲ್ಲ, ನಾವೇನೇನು ನಿಮಗೆ ತೊಂದರೆ ಕೊಡೋದು, ನಾನು ಅವ್ರ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಒಪ್ಕೊಳ್ಳಿಲ್ಲ. ಮೊದಲು ಬಂದಂಥ ಹೈಕಮಾಂಡ್ ಪ್ರತಿನಿಧಿಗಳು ಕ್ಲಿಯರ್ ಕಟ್ಟಾಗಿ ಹೇಳಿದರು, ಯಾವ ಕಂಡೀಷನು ಇಲ್ಲ, ಬೆಂಬಲ ಕೊಡ್ತೀವಿ ಅಂತೇಳಿ. ಅದಾದಮೇಲೆ ಅಧಿಕಾರ ಹಂಚಿಕೊಳ್ಳೋಕೆ ಶುರುವಾದಾಗ, ಈಗ ನಾನು ಉದಾಹರಣೆಗೆ BJP ಜೊತೆ ಕುಮಾರಸ್ವಾಮಿ ಹೋದಾಗ ಅವ್ರಿಗೆ 79 ಜನ ಇದ್ದರು ಶಾಸಕರು. ಇಲ್ಲಿಗೆ ಹೋದಾಗ 78 ಇವ್ರಿಗೆ ಇದ್ದಿದ್ದು. ಬಟ್ ಅಲ್ಲಿ ಅವರು ಹಾಗೆ 1/3 ಅಂತ ಮಾಡಲು ಸಮವಾಗಿ ಹಂಚಿಕೊಂಡ್ರು. ಯಾವುದಲ್ಲೂ 1/3 ಅಂತ ಹೇಳಲಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಈಗ ಆ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾನು ಇದಕ್ಕೋಸ್ಕರ ನಮ್ಮ ಮೈತ್ರಿ ಸರ್ಕಾರದ ಏನು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾವುದೇ ಧಕ್ಕೆ ಬರಬಾರ್ದು ಅಂತೇಳಿ ಅವ್ರಿಗೆ ಹೇಳಿದಾಗೆ 1/3 ನಮಗೆ, 2/3 ಅವರು ಮಂತ್ರಿಮಂಡಲದಿಂದ ಹಿಡಿದು ಪೋರ್ಟ್ಫೋಲಿಯೋಗಳಿಂದ ಹಿಡಿದು ಎಲ್ಲವನ್ನೂ ಆಲೈನಲ್ಲೇ ಮಾಡ್ತಾಯಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಲೋಕಸಭೆ ಚುನಾವಣೆ ಕೂಡ ರಾಜ್ಯದ ಸಕ್ಸಸ್ ಸೂತ್ರವನ್ನೇ ಅಳವಡಿಸೋದಕ್ಕೆ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದಾರೆ ಅನ್ಸುತ್ತೆ. ಅವರ ಹೇಳಿಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏನೇನು ಹೇಳಿದ್ರು ಈ ಚುನಾವಣೆಗೆ ಸಂಬಂಧಪಟ್ಟಂತೆ? ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ಸಂಬಂಧ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಅಂದ್ರೆ ಜೆಡಿಎಸ್ ಕೇಳಿದಷ್ಟು ಸೀಟನ್ನ ಕಾಂಗ್ರೆಸ್ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ತಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸೀಟ್ಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ 6ಕ್ಕಿಂತ ಹೆಚ್ಚು ಸೀಟನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಜೆಡಿಎಸ್ ನಾಯಕರಿಗೆ ರವಾನಿಸಿದ್ದಾರೆ. ಇದ್ರ ಬಗ್ಗೆ ಇವತ್ತು ದೇವೇಗೌಡರು ದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಮೂರನೇ ಒಂದು ಭಾಗ ಅಂದ್ರೆ ಸರ್ಕಾರ ರಚನೆ ಅಂತ ಸಮಯದಲ್ಲಿ ಅಧಿಕಾರವನ್ನ ಮೂರನೇ ಒಂದು ಭಾಗದಷ್ಟು ಹಂಚಿಕೊಂಡಿದ್ವಿ. ಅಂದ್ರೆ ಪೋರ್ಟ್ಫೋಲಿಯೋ ಆಗಿರ್ಬೋದು, ಸಚಿವ ಸ್ಥಾನ ಹಂಚಿಕೆ, ನಿಗಮ ಮಂಡಳಿ ಹಂಚಿಕೆ, ಈ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರಗಳಲ್ಲೂ ಕೂಡ ಮೂರನೇ ಒಂದು ಭಾಗದಷ್ಟು ಅಧಿಕಾರವನ್ನ ಹಂಚಿಕೊಂಡಿದ್ವಿ. ಅದೇ ರೀತಿಯ ಸೂತ್ರ ಲೋಕಸಭಾ ಸೀಟು ಹಂಚಿಕೆಯಲ್ಲೂ ನಡೀಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ಮೂರನೇ ಒಂದು ಭಾಗ ಅಂತಂದ್ರೆ 10ರಿಂದ 11 ಸೀಟು ಜೆಡಿಎಸ್ ಸಿಗ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಅವರು ಉದಾಹರಣೆಯನ್ನ
ಕೊಡ್ತಾರೆ. JDS BJP ಜೊತೆ ಸೇರಿ ಸರ್ಕಾರವನ್ನ ಮಾಡಿದಾಗ ಆಗ BJP 79 ಸ್ಥಾನಗಳನ್ನ ಪಡೆದಿತ್ತು. ಆಗ್ಲೂ ಕೂಡ JDS 38 ಸ್ಥಾನಗಳನ್ನ ಪಡೆದು ಸರ್ಕಾರವನ್ನ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಅಧಿಕಾರವನ್ನ ಸಮಸಮನಾಗಿ ಹಂಚಿಕೊಂಡಿದ್ರು. ಆದ್ರೆ ಕಾಂಗ್ರೆಸ್ನವರು ಅಧಿಕಾರವನ್ನ ಮಾಡುವಂತಹ ಸಮಯದಲ್ಲಿ, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಸಮಯದಲ್ಲಿ ಯಾವುದೇ ಷರತ್ತನ್ನ ವಿಧಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಆ ನಂತರ ಒಂದೊಂದೇ ಷರತ್ತುಗಳನ್ನ ವಿಧಿಸ್ತಿದ್ದಾರೆ ಅನ್ನುವಂತಹದ್ದನ್ನ ದೇವೇಗೌಡರು ಒಂದು ರೀತಿಯಾಗಿ ಮಾರ್ಮಿಕವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೆಚ್ಚು ಸೀಟು ನಮಗೆ ಬೇಕೇ ಬೇಕು, 10 ರಿಂದ 11 ಸೀಟು ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಬೇಕೇ ಬೇಕು ಅನ್ನುವಂತಹ ಒತ್ತಡವನ್ನ ದೇವೇಗೌಡರು ಹೇರ್ತಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯನ್ನ ಮಾಡ್ತಾರೆ. ಅದಕ್ಕೂ ಮುಂಚೆ ರಾಜ್ಯದ ನಾಯಕರ ಜೊತೆ ಎರಡೂ ಪಕ್ಷದ ನಾಯಕರು ಕೂತು ಚರ್ಚೆಯನ್ನ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ ಎಷ್ಟು ಸೀಟ್ಗಳನ್ನ ಬಿಟ್ಕೊಡ್ಬೇಕು ಅನ್ನುವಂತ ವಿಚಾರ. ಹೀಗಾಗಿ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆದ ನಂತರ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರು ದೇವೇಗೌಡರ ಜೊತೆ ಚರ್ಚೆ ನಿರ್ಧಾರವನ್ನ ಮಾಡಲಿದ್ದಾರೆ. ಆದ್ರೆ ದೇವೇಗೌಡರು ಒಂದಂತೂ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 10 ರಿಂದ 11 ಸೀಟ್ಗೆ ಕಮ್ಮಿ ನಾವು ಯಾವುದೇ ಕಾರಣಕ್ಕೂ ಸೀಟ್ಗಳನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ಗೆ ರವಾನೆ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ಹರೀಶ್.